ಜೈಷ್ ಉಗ್ರರ ನೆಟ್ವರ್ಕ್ ಅನ್ನ ಎನ್ಐಎ ಬೆನ್ನಟ್ಟಿದ್ದೆ ರಣರೋಚಕ. ದೆಹಲಿ ಪೊಲೀಸರಿಗೆ ಎನ್ಐಎ ಲಿಂಕ್ ಕೊಟ್ಟಿತ್ತು ಆ ಒಂದು ಪೋಸ್ಟರ್. ನೋಡಿ, ಜೈಷ್ ಉಗ್ರರ ನೆಟ್ವರ್ಕ್ ಅನ್ನ ಎನ್ಐಎ ಬೆನ್ನಟ್ಟಿದೆಯಲ್ಲ, ಅದು ರಣರೋಚಕ. ದೆಹಲಿ ಪೊಲೀಸರಿಗೆ ಎನ್ಐಎ ಲಿಂಕ್ ಕೊಟ್ಟಿದ್ದು ಆ ಒಂದು ಪೋಸ್ಟರ್. ಕಾಶ್ಮೀರ ನಗರ ಏನಿದೆ, ಆ ಶ್ರೀನಗರದಲ್ಲಿರುವಂತಹ ನೌಗಾಮ್ ಏರಿಯಾದಲ್ಲಿ ಒಂದು ಪೋಸ್ಟರ್ ಅನ್ನ ಅಂಟಿಸಿರ್ತಾರೆ. ಆ ಪೋಸ್ಟರ್ ಏನಿದೆ, ಅದೇ ಪೋಸ್ಟರ್ ನಿಂದಾಗಿ ಈ ಒಂದು ಕೃತ್ಯ ಹೊರಗಡೆ ಬರುತ್ತೆ. ಜೈಷ್ ಉಗ್ರರ ನೆಟ್ವರ್ಕ್ ಅನ್ನ ಎನ್ಐಎ ಬೆನ್ನಟ್ಟಿತ್ತು, ಅವರಿಗೆ ಸಾಥ್ ಕೊಟ್ಟಿದ್ದು ಒಂದು ಪೋಸ್ಟರ್. ಅಲ್ಲಿ ಒಂದಷ್ಟು ಪೋಸ್ಟರ್ ಗಳನ್ನ ಅಂಟಿಸಿರ್ತಾರೆ. ಆ ಪೋಸ್ಟರ್ ನಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಈ ನಮ್ಮ ಈ ಉಗ್ರಗಾಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಾಹಿತಿಗಳನ್ನ ನೀವು ಕೊಡ್ತಾ ಇದ್ರೆ ನಿಮ್ಮ ಜೀವ ತೆಗಿಬೇಕಾಗತ್ತೆ, ಹುಷಾರ್ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪೋಸ್ಟರ್ ಗಳನ್ನ ಅಂಟಿಸಿರ್ತಾರೆ. ಅದರ ಬೆನ್ನಟ್ತಾರೆ ಯಾರು ಈ ತರದ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ ಅಂತೇಳಿ. ಆ ಪೋಸ್ಟರ್ ಅನ್ನ ಅಂಟಿಸಿದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಲಾಕ್ ಆಗ್ತಾನೆ. ಆತನಿಂದ ಹಿಡಿದು ಇವರೆಲ್ಲರ ಜಾಡುಗಳು ಒಂದೊಂದಾಗಿ ಪತ್ತೆ ಆಗೋದಕ್ಕೆ ಶುರು ಆಗುತ್ತೆ. ದೆಹಲಿ ಪೊಲೀಸರಿಗೆ ಎನ್ಐಎ ಇವರಿಬ್ಬರಿಗೂ ಕೂಡ ಅಂದ್ರೆ ಈ ಲಿಂಕ್ ಕೊಟ್ಟಿದ್ದೇನೆ ಆ ಒಂದು ಪೋಸ್ಟರ್ಗಳು. ಆ ಪೋಸ್ಟರ್ ನಲ್ಲಿ ಇದ್ದಿದ್ದು ಕೂಡ ಅದೇ ವಿಚಾರ. ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ನೌಗಾಮ್ ಏರಿಯಾದಲ್ಲಿ ಈ ತರದೊಂದು ಪೋಸ್ಟರ್ಗಳು ಎಲ್ಲ ಕಡೆ ಪೋಸ್ಟರ್ ಅಂಟಿಸಿರ್ತಾರೆ. ಆ ಪೋಸ್ಟರ್ ಯಾರು ಅಂಟಿಸ್ತಾ ಇದ್ದಾರೆ ಅಂತೇಳಿ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಲಾಕ್ ಆಗ್ತಾನೆ. ಅಕ್ಟೋಬರ್ 19ನೇ ತಾರೀಕು ಶ್ರೀನಗರದಲ್ಲಿ ಈ ತರದ ಒಂದಷ್ಟು ಪೋಸ್ಟರ್ಗಳು ಕಾಣಿಸಿಕೊಳ್ಳೋದಕ್ಕೆ ಶುರು ಆಗುತ್ತೆ. ಆಗಲೇನೆ ಎಚ್ಚೆತ್ಕೊಂಡು ಸಿಸಿಟಿವಿ ವಿಜುವಲ್ಸ್ ಗಳನ್ನ ಗಮನಿಸಿ ಆ ಪೋಸ್ಟರ್ ಗಳನ್ನ ಅಂಟಿಸ್ತಾ ಇದ್ದಂತ ವ್ಯಕ್ತಿ ಯಾರಿದ್ದಾನೆ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡ್ತಾರೆ. ಆತನನ್ನ ವಶಕ್ಕೆ ಪಡೆದಾಗ ಇದರ ಒಂದೊಂದು ವಿಚಾರಗಳು ಹೊರಗಡೆ ಬರುತ್ತೆ. ಪೋಸ್ಟರ್ ಅಂಟಿಸಿದ್ದವರ ಜಾಡು ಹಿಡಿದು ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡ್ತಾರೆ, ಬೇಟೆಯಾಡೋದಕ್ಕೆ ಶುರು ಮಾಡ್ತಾರೆ. ಫೀಲ್ಡ್ಗೆ ಇಳಿದಂತ ಸಂದರ್ಭದಲ್ಲಿ ಇವರ ಟೀಮ್ ಇನ್ನಷ್ಟು ದೊಡ್ಡದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನವೆಂಬರ್ 8ನೇ ತಾರೀಕು ಮೊದಲ ಭಯೋತ್ಪಾದಕ ಡಾಕ್ಟರ್ ಆದಿಲ್ ಇದೇ ವ್ಯಕ್ತಿ ಪೋಸ್ಟರ್ ಅಂಟಿಸ್ತಾ ಇದ್ದಿದ್ದು. ಅಲ್ಲೆಲ್ಲ ಪೋಸ್ಟರ್ ಗಳನ್ನ ಅಂಟಿಸ್ತಾ ಇದ್ನಲ್ಲ ಆತ ಡಾಕ್ಟರ್ ಆದಿಲ್. ಆತನನ್ನ ಅರೆಸ್ಟ್ ಮಾಡಿದಾಗ ಇವರೆಲ್ಲರ ಬಗ್ಗೆ ಆತ ಡೀಟೇಲ್ಸ್ ಕೊಡ್ತಾನೆ. ಜಿಹಾದಿ ಡಾಕ್ಟರ್ ಆದಿಲ್ ಮೂಲಕ ಡಾಕ್ಟರ್ ಮುಜಾಮಿಲ್ ಅನ್ನ ಬೇಟೆ ಆಡ್ತಾರೆ. ಅದಾದ್ಮೇಲೆ ಮುಜಾಮಿಲ್ನ ಎತ್ತಾಕೊಂಡು ಬಂದಾದ್ಮೇಲೆ ಆತ ಇನ್ನೊಂದಷ್ಟು ಡಾಕ್ಟರ್ಗಳ ಹೆಸರು ಹೇಳ್ತಾನೆ. ಆಗ ಶಾಹೀನ್ ಕೂಡ ಲಾಕ್ ಆಗ್ತಾಳೆ. ಆದಿಲ್ ಮನೆಯ ಲಾಕರ್ ನಲ್ಲಿ ಪತ್ತೆ ಆಗಿತ್ತು AK-56 ಗನ್. ನೋಡಿ, ಇವರೆಲ್ಲ ಹೇಗೆ ಮನೆಯಲ್ಲಿ ಇಟ್ಕೊಂಡಿದ್ರು. ಶೋಧ ಮಾಡದಂತ ಸಂದರ್ಭದಲ್ಲಿ ಇದೇ ತರ ಬೇರೆ ಬೇರೆ ಸ್ಫೋಟಕ ವಸ್ತುಗಳು ಕೂಡ ಸಿಕ್ಕಿದೆ. ನವೆಂಬರ್ 9ನೇ ತಾರೀಕು ಹರಿಯಾಣದಲ್ಲಿ ಮುಜಾಮಿಲ್ ಬಾಡಿಗೆ ಮನೆ ಏನಿರುತ್ತೆ ಆ ರೆಂಟೆಡ್ ಹೌಸ್ ನ ಶೋಧ ಮಾಡ್ತಾರೆ. ಅಲ್ಲಿ ತಲಾಶ್ ಮಾಡ್ತಾರೆ, ಅಲ್ಲಿ ಇನ್ನೇನಾದ್ರೂ ಸಿಗತ್ತಾ ಅಂತೇಳಿ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗನ್ ಸಿಕ್ಕಿರುತ್ತೆ. ಆಮೇಲೆ ಡಾಕ್ಟರ್ ಮುಜಾಮಿಲ್ ನ ಗರ್ಲ್ ಫ್ರೆಂಡ್ ಡಾಕ್ಟರ್ ಶಾಹೀನ್, ಈಕೆಗೆ ಜೈಷ್ ಲಿಂಕ್ ಇರುವಂತದ್ದು ಪತ್ತೆ ಆಗುತ್ತೆ. ಮುಜಾಮಿಲ್ನ ಕರ್ಕೊಂಡು ಬಂದ್ರು. ಮೊದಲು ಆದಿಲ್ ಆದ್ಮೇಲೆ ಮುಜಾಮಿಲ್ ಆದ್ಮೇಲೆ ಡಾಕ್ಟರ್ ಶಾಹೀನ್, ಅದು ಮುಜಾಮಿಲ್ನ ಗರ್ಲ್ ಫ್ರೆಂಡ್. ಜಮ್ಮು ಕಾಶ್ಮೀರ ಪೊಲೀಸರಿಂದ ಜೈಷೆ ಮೊಹಮ್ಮದ್ ಅದರ ಜೊತೆಗೆ ಡಾಕ್ಟರ್ ಶಾಹೀನ್ ಲಿಂಕ್ ಇರೋದು ಪತ್ತೆ ಆಗುತ್ತೆ. ಅವ್ರ ಜೊತೆಗೆ ಇವರು ಕಾಂಟ್ಯಾಕ್ಟ್ ಅಲ್ಲಿರೋದು, ನಿರಂತರವಾಗಿ ಸಂಪರ್ಕದಲ್ಲಿರೋದು, ಇವ್ರು ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯ ಆರಂಭದಲ್ಲೇ ವ್ಯಕ್ತವಾಗುತ್ತೆ. ದೇಶದಲ್ಲೇ ಅತಿ ದೊಡ್ಡ ಪ್ರಮಾಣದ 2900 kg ಸ್ಫೋಟಕ ವಸ್ತುಗಳನ್ನ ಸೀಸ್ ಮಾಡ್ತಾರೆ. ಆಗ ನಿಜಕ್ಕೂ ಯಾವುದೋ ಒಂದು ಕೃತ್ಯ ನಡೆಸೋದಕ್ಕೆ ಇವರು ಪ್ಲಾನ್ ಮಾಡಿದ್ರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ 2900 kg ಸ್ಫೋಟಕ ವಸ್ತುಗಳು ಸೀಸ್ ಮಾಡಿದ್ರಲ್ಲ ಅಂತ ನಿಟ್ಟುಸಿರು ಬಿಟ್ವಿ. ಆದ್ರೆ ಅದರ ಮಾರನೇ ದಿನ 10ನೇ ತಾರೀಕು ದೆಹಲಿಯ ಕೆಂಪು ಕೋಟೆ ಬಳಿ ಒಂದು ಬ್ಲಾಸ್ಟ್ ಆಗುತ್ತೆ.
ಅದರ ಜೊತೆಗೆ ಯಾವಾಗ ಈ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ, ಮುಜಾಮಿಲ್ ಬಾಯಿಂದ ಹೊರಗಡೆ ಬರುತ್ತೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಡಾಕ್ಟರ್ ಶಾಹೀನ್ ಈಕೆಯನ್ನ ಅರೆಸ್ಟ್ ಮಾಡ್ತಾರೆ. ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇನ್ನೊಂದಷ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಆಗ ಡಾಕ್ಟರ್ ಶಾಹೀನ್ ಮನೆಗೂ ಕೂಡ ತೆರಳುತ್ತಾರೆ. ಅಲ್ಲಿದ್ದಂತಹ ಸುಮಾರು 300 ಕೆಜಿ ಸ್ಫೋಟಕ ವಸ್ತುಗಳನ್ನ ಅಧಿಕಾರಿಗಳು ಸೀಸ್ ಮಾಡ್ತಾರೆ. 2900 ಕೆಜಿ